ಮತ್ತು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಎ ರಿಲೇಷನ್ಶಿಪ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಫಿಶ್ ಆ್ಯಂಡ್ ವಾಟರ್ ಬಟ್ ನಾಟ್ ಲೈಕ್ ಎ ಫಿಶ್ ಆ್ಯಂಡ್ ಫಿಶರ್ ಮ್ಯಾನ್ ಅಂತ. ಅಂದರೆ ಏನು ಅಂತಂದರೆ ಗಂಡ ಹೆಂಡ್ತಿರ ಸಂಬಂಧ ಹೇಗಿರಬೇಕು ಅಂದರೆ ನೀರು ಮತ್ತು ಮೀನು ಥರ ಇರಬೇಕು, ಮೀನು ಹಿಡಿಯೋ ಮೀನುಗಾರನ ಥರ ಆಗಿರಬಾರ್ದು ಅಂತ. ನೀವು ಗಂಡ ಹೆಂಡ್ತಿರು ಒಂದು ಕೈ ಆಗಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಇವತ್ತು ನಮ್ಮ ಮನೆಯವ್ರು ಮಟನ್ ತಗೊಬಂದಿದ್ರು, ಮಟನ್ ಸಾಂಬಾರು ಮಾಡು ಅಂತ ಅಂದ್ಬಿಟ್ಟು. ಸರಿ ನಾನು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮಟನ್ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೆ, ಎಲ್ಲನೂ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಮತ್ತು ಈ ಮಟನ್ ಸ್ವಲ್ಪ ಜಾಸ್ತಿನೇ ತೊಗೊಬಂದಿದ್ರು. ಆ ಜಾಸ್ತಿ ಏನಕ್ಕೆ ತೊಗೊಬಂದಿದ್ರು, ಯಾರಿಗೆ ಊಟಕ್ಕೆ ಕರೆದಿದ್ದೀವಿ, ಏನು ಎತ್ತ ಅನ್ನೋದನ್ನ ಈ ವಿಡಿಯೋನಲ್ಲಿ ಹೇಳ್ತೀನಿ. ಮತ್ತು ಈ ವಿಡಿಯೋ ಪೂರ ವಾಯ್ಸ್ ಓವರ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸರಿ, ನಾನು ಮಟನ್ ಸಾಂಬಾರಲ್ಲಿ ನೀವು ಹೇಗೆ ಮಾಡ್ತೀರೋ ನಾನು ಅದೇ ಥರನೇ ಮಟನ್ ಸಾಂಬಾರು ಮಾಡೋದು. ಸರಿ, ನಾನು ಏನು ಮಾಡ್ತೀನಿಯಪ್ಪ ಅಂತ ಅಂದರೆ, ಯಾವಾಗಲೂ ಈ ಮಟನ್ ಸಾಂಬಾರಿಗೆ ಮಸಾಲೆಗಳನ್ನೆಲ್ಲ ರೆಡಿ ಮಾಡ್ಕೋತೀನಲ್ಲ, ಆ ಮಸಾಲೆಗಳನ್ನ ಹಸಸಿ ಹಾಕೋದಿಲ್ಲ. ಒಂದು ಬಾಣಲಿ ತೊಗೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ತೆಂಗಿನಕಾಯಿ, ಚಕ್ಕೆ, ಲವಂಗ, ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಡಲೆ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಇಳಿಸೋದು ಅನ್ನಂಗೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಅದಾದಮೇಲೆ ಸ್ವಲ್ಪ ಮೆಣಸು, ಆಮೇಲೆ ಗಸಗಸೆ ಇದಿಷ್ಟನ್ನು ಇನ್ನೊಂದು ಸ್ವಲ್ಪ ಇಳಿಸೋದು, ಇನ್ನೊಂದು ಸ್ವಲ್ಪ ಹೊತ್ತು ಅನ್ನಂಗೆ ಹಾಕ್ಬಿಟ್ಟು ಇಳಿಸ್ಬಿಟ್ಟು ಅದನ್ನು ಹಾರಕ್ಕೆ ಇಟ್ಬಿಡ್ತೀನಿ. ಅದು ಚೆನ್ನಾಗಿ ಹಾರ ಆದಮೇಲೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಾದಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಈರುಳ್ಳಿ ಯಾವ ಥರ ಫ್ರೈ ಆಗಬೇಕು ಅಂದರೆ ಫುಲ್ಲು ಗೋಲ್ಡನ್ನು ರೋಸ್ಟೆಡ್ ಈರುಳ್ಳಿ ಆಗುತ್ತಲ್ಲ ಆ ಥರ ಆಗಬೇಕು. ಆ ಥರ ಆದರೆ ನಿಮ್ಮ ಮಟನ್ ಸಾಂಬಾರಲ್ಲಿದ್ದರೆ ಸಖತ್ತಾಗಿ ಟೇಸ್ಟ್ ಅನಿಸುತ್ತೆ ಮತ್ತು ಚೆನ್ನಾಗೂ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗೂ ಇರುತ್ತೆ ಅದು. ಸರಿ, ಅದು ಉರಿತಾ ಇರೋ ಈರುಳ್ಳಿಗೆ ಆಮೇಲೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೆ. ಆ ಹುರ್ಕೊಂಡಾದ್ಮೇಲೆ ಈ ಮಟನ್ ಎಲ್ಲ ಆಲ್ರೆಡಿ ನಾನು ತೊಳೆದು ಎತ್ತಿಟ್ಕೊಂಡಿದ್ದೆ. ಆ ಮಟನ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಉರಿಬೇಕು ಆ್ಯಕ್ಚುಲಾಗಿ ಅದು, ಯಾಕಂದರೆ ಮಟನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಮತ್ತು ಆ ಉರಿಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಎರಡೂ ಹಾಕಬೇಕು. ಮತ್ತು ನೀವು ಅರಿಶಿನ ಹಾಕಲಿ, ಚಿಕನ್ಗಾಗಲಿ ಮಟನ್ಗಾಗಲಿ ಫಿಶ್ಗಾಗಲಿ ಅರಿಶಿನ ಹಾಕಿ. ಅರಿಶಿನ ಹಾಕಿದ್ರೆ ಆ್ಯಕ್ಚುಲಿ ಅದರಲ್ಲಿ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಸ್ಗಳಿರುತ್ತೆ, ಅದೆಲ್ಲ ಹೋಗುತ್ತಂತೆ. ಅರಿಶಿನ ಹಾಕಿ ನೀವು ಮಟನ್ಗೆ, ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಉರಿಬೇಕು. ಮತ್ತು ಆ ಉರಿಬೇಕು, ಹೆಂಗೆ ಉರಿಬೇಕು ಅಂತ ಅಂದರೆ ಆ ನೀರನ್ನೆಲ್ಲ ಬಿಟ್ಕೋಬೇಕು, ಆ ಮಟನಲ್ಲಿ ನೀರೆಲ್ಲ ಬಿಟ್ಕೋಬೇಕು. ಈ ಕಡೆ ನಾನೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಅದು ಚೆನ್ನಾಗಿ ಉರಿತಾ ಇರಲಿ ಮಟನು ಅಂತ ಅಂದ್ಬಿಟ್ಟು ಅದಕ್ಕೆ ನಾವು ಮನೇಲೇ ಮಟನ್ ಸಾಂಬಾರು ಪುಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಈಗ ಎಲ್ಲರ ಮನೇಲೂ ಮಟನ್ ಸಾಂಬಾರು ಪುಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲದೆ ಇರೋರು ಧನಿಯಾ ಪುಡಿ ಅಂಗಡಿಯಿಂದ ತಂದು ಹಾಕ್ಕೊಂಡು ಮಾಡ್ತಾರೆ. ನಮ್ಮ ಮನೇಲಿ ಮಟನ್ ಸಾಂಬಾರು ಪುಡಿ ರೆಡಿ ಇರೋದ್ರಿಂದ ಸರಿ ನಾನು ಎಲ್ಲ ಮಸಾಲೆಗಳಿಗೆ ಮಟನ್ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ನುಣ್ಣಗೆ ರುಬ್ಕೊಂಡೆ. ಮಟನ್ ಸಾಂಬಾರಿಗೆ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಚೆಂದ. ಸ್ವಲ್ಪ ತರ್ತರಿ ಆದರೆ ನೀರು ಒಂದು ಕಡೆ, ಮಸಾಲೆ ಒಂದು ಕಡೆ, ಮಟನ್ ಒಂದು ಕಡೆ ಥರ ಆಗಿಬಿಟ್ಟಿರುತ್ತೆ ನೋಡಿ. ಈ ಕಡೆ ಮಟನು ಉಪ್ಪು ಎಲ್ಲ ಹಾಕಿ ಹುರ್ಕೊಂಡಿದ್ನಲ್ಲ, ಮಟನು ಉಪ್ಪು ಮತ್ತು ಅರಿಶಿನ ಎಲ್ಲ ಹಾಕಿ ಅದು ನೋಡಿ ನೀರೆಲ್ಲ ಸುಂಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ಈ ಥರ ನೀರು ಸುಂಡಬೇಕು ಮಟನಲ್ಲಿ. ಆವಾಗ ಮಟನ್ದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಸರಿ, ಈಗ ರುಬ್ಕೊಂಡಿದ್ನಲ್ಲ, ಆ ರುಬ್ಕೊಂಡಿರೋ ಮಸಾಲೆನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗಲೇ ಒಂದ್ಸರಿ ನೀವೇನಾದ್ರು 2 ನಿಮಿಷ ಬಿಟ್ರೂ ಆ ಮಸಾಲೆ ಎಲ್ಲ ಸೀದೋಗ್ಬಿಟ್ಟಿರುತ್ತೆ. ಅದಕ್ಕೆ ನೀವು ಫಸ್ಟೇ ಮಸಾಲೆ ಹಾಕಿದ ತಕ್ಷಣ ಸೋಟಲ್ಲಿ 1-2 ತಿರುಗಿಸಿ ಅದನ್ನು. ಅದಾದಮೇಲೆ ನಿಮಗೆ ಸಾಂಬಾರು ಅದಕ್ಕೆ ಎಷ್ಟು ನೀರು ಬೇಕೋ ಇವಾಗಲೇ ಹಾಕ್ಕೊಂಬಿಡಿ, ಲೇಟ್ ಮಾಡಬೇಡಿ. ಯಾಕಂದರೆ ನೀವು ಆ ಮಸಾಲೆ ಹಾಕಿದ ತಕ್ಷಣವೇ 1-2 ತಿರುಗಿಸ್ಬಿಟ್ಟು ಸಾಂಬಾರು ಅದಕ್ಕೆ ನೀರು ಹಾಕೋಬಿಟ್ರೆ ಆವಾಗ ಸಾಂಬಾರು ಇನ್ನೂ ಟೇಸ್ಟಾಗಿ ಬರುತ್ತೆ. ಸರಿ ಅಂತ ನಾನು ಅದಕ್ಕೆ ಸಾಂಬಾರು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಬಿಡ್ತಾಯಿದ್ದೆ. ಇವಾಗಲೇ ನೋಡಿ ಹಾಕ್ಕೊಂಡು ಅಲ್ಲಿ ತಿರುಗಿಸ್ತಾ ಇದ್ದೀನಿ. ನನಗಿನ್ನೂ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು, ಮಸಾಲೆ ಸ್ವಲ್ಪ ಗಟ್ಟಿಯಾಗಿದೆ ಅಂತ. ಯಾಕಂದರೆ ಮಟನ್ ಸಾಂಬಾರೆಲ್ಲ ಬೇಯ್ತಾ ಫುಲ್ ಗಟ್ಟಿಯಾಗಿಬಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಥರನೇ ಮಾಡಿಕೊಂಡ್ರೆ ಅದು ಬೆಂದಾದ್ಮೇಲೆ ಸ್ವಲ್ಪ ತೆಳ್ಳಗೆ ಬರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಸರಿ ಆ ಬೇಯ್ತಾ ಇರೋ ಮಟನ್ ಸಾಂಬಾರಿಗೆ ಉಪ್ಪು ಹಾಕೊಂಡ್ಬಿಡೋಣ ಅಂತ. ನಾನು ಆಲ್ರೆಡಿ ಮಟನ್ ಹುರಿಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ಉಪ್ಪು ಮಾತ್ರ ನೋಡಿ ಹಾಕ್ಕೊಳ್ಳಿ. ಮಟನ್ ಸಾರಿಗೆ ಒಂಚೂರು ಉಪ್ಪು ಜಾಸ್ತಿ ಆಗೋದ್ರು ಅದು ಬೇಯ್ತಾ ಉಪ್ಪು ಇನ್ನೂ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸರಿ, ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಸರಿ ಸಾಂಬಾರೆಲ್ಲ ಚೆನ್ನಾಗಿ ಬೇಯಲಿ ಅಂತ ಎತ್ತಿಟ್ಟಿದ್ದೆ. ಆ ಬೇಯ್ತಾ ಇರೋ ಸಾಂಬಾರಿಗೆ ಮತ್ತೆ ಲಾಸ್ಟಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಇನ್ನೊಂದೆರಡೆಲ್ಲ
ತಿರುಗಿಸ್ಬಿಟ್ರೆ ಮಟನ್ ಸಾಂಬಾರು ಸಖತ್ತಾಗಿತ್ತು. ನಿಜವಾಗ್ಲೂ ಮಟನ್ ಸಾಂಬಾರು ಅಂತೂ ತುಂಬ ಸಖತ್ತಾಗಿತ್ತು. ಅದಾದಮೇಲೆ ಒಂದು ಕಡೆಗೆ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮುದ್ದೆಗೆಲ್ಲ ಮಾಡಿಬಿಟ್ಟು ಒಂದು ಕಡೆ ಎಲ್ಲ ಬಾಕ್ಸಿಗೆಲ್ಲ ಎತ್ತಿ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಅನ್ನ, ಮುದ್ದೆ, ಸಾಂಬಾರು ಮತ್ತು ಸೌತೆಕಾಯಿ, ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಬಾಕ್ಸಿಗೆ ಕಟ್ಬಿಟ್ಟು, ಸರಿ ನಮ್ಮ ಮನೆಯವರೆಲ್ಲ ರೆಡಿ ಆಯಿತಾ ಅಂದರು. ರೆಡಿ ಆಗಿದೆ ಅಂತ ಹೇಳಿದ್ದಕ್ಕೆ ಬಾ ಹೋಗೋಣ ಅಂತ ಕರ್ಕೊಂಡೋದ್ರು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇವಾಗ ಹೇಳ್ತೀನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಎಲ್ಲರ ಜೀವನದಲ್ಲೂ ಒಂದು ಕನಸು ಅನ್ನೋದು ಇದ್ದೇ ಇರುತ್ತೆ. ಒಂದು ಸೈಟ್ ತೊಗೋಬೇಕು, ಮನೆ ತೊಗೋಬೇಕು, ಏನೋ ಒಂದು ಮಾಡಬೇಕು ಅನ್ನೋದು ಕನಸಂತೂ ಇದ್ದೇ ಇರುತ್ತಲ್ಲ. ಅದೇ ಥರ ನಮಗೂ ಆ ಕನಸು ಇವಾಗ ನನಸಾಗಿದೆ. ಆ ನನಸಾಗಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅದೇನಪ್ಪ ಅಂತಂದರೆ, ನಾವು ಒಂದು ಜಾಗ ತೊಗೊಂಡಿದ್ವಿ. ಆ ಜಾಗಕ್ಕೆ ಇವತ್ತೆಲ್ಲ ಮುಳ್ತಂತಿ ಹಾಕಿಸ್ತಾ ಇದ್ವಿ. ಸರಿ, ಆ ಮುಳ್ತಂತಿ ಹಾಕಕ್ಕೆ ಬಂದಿದ್ರಲ್ಲ ಅವ್ರಿಗೆಲ್ಲ ಊಟ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಮನೇಲೇ ಅಡುಗೆ ಮಾಡಿ ಊಟ ತೊಗೊಂಡೋಗ್ತಾ ಇದ್ರಿ. ಆ ಮುಳ್ತಂತಿ ಹಾಕೋರು ಬೇರೆ ಯಾರೂ ಇಲ್ಲ, ನನ್ನ ತಮ್ಮ ಮತ್ತು ನಮ್ಮ ಅಪ್ಪ ಮತ್ತು ನಮ್ಮ ಅಪ್ಪನ ಜೊತೆ ಒಂದಿಬ್ಬರು ಫ್ರೆಂಡ್ಸ್ ಬಂದಿದ್ದರು. ಅವರು ಟೋಟಲ್ 4 ಜನ ಬಂದಿದ್ದರು. ಅವರು ಮುಳ್ತಂತಿ ಹಾಕಬೇಕು ಅಂತ ಅಂದ್ಬಿಟ್ಟು ಎಲ್ಲ ಹಾಕೋಕ್ಕೆ ಅಂತ ರೆಡಿ ಮಾಡ್ಕೊಂಡು ಹಾಕ್ತಾಯಿದ್ರು. ಸರಿ, ನಾನು ಅಡುಗೆ ಎಲ್ಲ ಮಾಡಿಕೊಂಡು ತೊಗೊಂಡೋದ್ನಲ್ವಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಜಾಗ ನೋಡ್ತಿದ್ದೀರಲ್ಲ, ಈ ಜಾಗ ತೊಗೊಳಕ್ಕೆ ನಾವು ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂದರೆ, ನಾನು ನಮ್ಮ ಮನೆಯವರು, ಅದು ನಮಗೆ ಮಾತ್ರ ಗೊತ್ತು. ಹಗಲು ರಾತ್ರಿ ನಿದ್ದೆ ಮಾಡದೆ ತಿನ್ನೋದ್ರಲ್ಲಿ, ಉಣ್ಣೋದ್ರಲ್ಲಿ, ಎಲ್ಲದರಲ್ಲೂ ನಿಜವಾಗ್ಲೂ ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದೀವಿ ನಾವು ಜೀವನದಲ್ಲಿ. ನಮ್ಮ ಎಷ್ಟೆಷ್ಟೋ ಈ ಬೆಂಗಳೂರಂಥ ಸಿಟಿಲಿ ಇಷ್ಟಗ್ಲ ಜಾಗ ತೊಗೊಳೋದು ಎಷ್ಟು ಕಷ್ಟ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ನಿಜವಾಗ್ಲೂ ಒಂದಿಷ್ಟಗ್ಲ ಜಾಗ ತೊಗೊಳಕ್ಕೂ ತುಂಬ ಅಂದರೆ ತುಂಬಾ ಕಷ್ಟಪಡಬೇಕು. ಎಷ್ಟೋ ಜನಕ್ಕೆ ಜಾಗ ಇದ್ದರೂ ಮನೆ ಕಟ್ಕೊಳಕ್ಕಾಗಲ್ಲ. ಎಷ್ಟೋ ಜನಕ್ಕೆ ದುಡ್ಡಿದ್ರೂ ಸೈಟ್ ಆಗಲಿ ಮನೆ ಆಗಲಿ ಏನೂ ತೊಗೊಳಕ್ಕಾಗಲ್ಲ. ಇನ್ನು ಕೆಲವೊಬ್ಬರಿಗೆ ಅವ್ರ ತಂದೆ ತಾಯಿ ಮಾಡಿಟ್ಟಿರೋ ಆಸ್ತಿ ಇರುತ್ತೆ. ಬಟ್ ಅಂಥವ್ರ ಮಧ್ಯೆ ನಮ್ಗೆ ಏನಂದರೆ ಏನೂ ಇರಲಿಲ್ಲ. ಬೇಸಿಕಲಿ ನಾವು -0 ಬಂದಿರೋದು. ನಾವು ನಿಜವಾಗ್ಲೂ -0 ಈ ಲೆವೆಲಿಗೆ ಬಂದಿದ್ದೀವಿ ಅಂದರೆ ಒಂಥರ ಪ್ರೌಡ್ ಫೀಲೇ. ನಿಜವಾಗ್ಲೂ ಈ ಜಾಗ ತೊಗೊಳಕ್ಕೆ ನಾವು ಯಾರ ಹತ್ರನೂ ಯಾವುದೇ ಥರ ಹೆಲ್ಪು ಕೇಳಿಲ್ಲ, ಏನೂ ಇಲ್ಲ. ಹಾಗಂತ ಅವ್ರು ನಮಗೆ ಮಾಡಬೇಕು ಅನ್ನೋದು ಏನಿಲ್ಲ. ಒಂದು ಜಾಗ ತೊಗೋಬೇಕಂದ್ರೆ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ ಎಷ್ಟು ಕಷ್ಟ ಆಗುತ್ತೆ, ಎಷ್ಟೆಷ್ಟು ಥರ ದುಡ್ಡು ಅವಣಿಸ್ಬೇಕು, ಏನು ಮಾಡಬೇಕು ಅಂತ ಅಂದ್ಬಿಟ್ಟು, ಎಷ್ಟೆಷ್ಟು ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ನಾವು ಜಾಗ ತೊಗೋತೀವಿ ಅಂತ ಕೆಲವೊಬ್ರು ಗೊತ್ತಿದ್ರೂ ನೀವೇನು ಮಾಡ್ತೀವಿ ಗೊತ್ತಿದ್ರು ಕೆಲವೊಬ್ರು ಏನು ಎತ್ತ ಅಂತಲೂ ಕೇಳ್ತಾ ಇರಲಿಲ್ಲ. ನಾವೇನಾದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಅದು ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು ಅಂತ ಅಂದ್ಬಿಟ್ಟು ಬಿಟ್ಬಿಡ್ತಾ ಇದ್ವಿ. ಸರಿ, ಅವ್ರಿಗೂ ಈಗ ಎಲ್ಲ ಊಟ ಮಾಡಿ ಬನ್ನಿ, ಬಿಸಿ ಬಿಸಿ ಇದೆ ಮಾಡ್ಕೊಂಬಿಡಿ, ಆಮೇಲೆ ಬೇಕಾದ್ರೆ ಮತ್ತೆ ಕೆಲಸ ಮಾಡೋರಂತೆ ಅಂತ ನಾನು ಹೇಳ್ತಾ ಇದ್ದೆ. ಅವರಿಲ್ಲ, ಕೆಲಸ ಎಲ್ಲ ಮುಗಿಸೇ ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಊಟ ಮಾಡೋಕ್ಕೆ ಅಂತ ಬಂದರು. ನಾನು ಅವ್ರಿಗೆ ಊಟ ಎಲ್ಲ ಹಾಕೊಟ್ಬಿಟ್ಟು ಸರಿ ಹಾಗೆ ನೋಡ್ತಾ ಇದ್ದೆ ಕರೆಕ್ಟಾಗಿ ಹಾಕಿದಾರಾ ಹೇಗೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಎಲ್ಲರದು ಒಂದು ಕನಸು ಅಂತ ಇದ್ದೇ ಇರುತ್ತೆ. ನಮಗೂ ಆ ಥರ ಕನಸು. ನಿಜವಾಗ್ಲೂ ಈ ಜಾಗ ತೊಗೊಳಕ್ಕೆ ನಾವು ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂತಂದರೆ ಕಣ್ಣಲ್ಲಿ ರಕ್ತ ಬರೋದೊಂದು ಬಾಕಿ. ನಾನು ನಮ್ಮ ಮನೆಯವರು, ನಾನು ಎಲ್ರಿಗೂ ಹೇಳೋದು ಒಂದೇ ಮಾತು, ನೀವು ಗಂಡ ಹೆಂಡ್ತಿರು ಒಂದು ಕೈ ಆಗಿದ್ರೆ ಯಾರು ಏನೇ ಮಾಡಿದ್ರು, ಯಾರದೇ ಹೆಲ್ಪ್ ಇಲ್ಲ ಅಂತಂದ್ರೂ ನೀವೇನಾದ್ರು ಸಾಧಿಸ್ತೀರಾ ನಿಜವಾಗ್ಲೂ. ಮತ್ತು ಆ ಭಗವಂತನ ದಯ ಒಂದಿರಬೇಕು. ಆ ಭಗವಂತನ ದಯ ಒಂದಿದ್ರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ನಾನು ಅದಕ್ಕೆ ಜಾಸ್ತಿ ದೇವ್ರನ್ನೇ ನಂಬಿದ್ದೀನಿ. ನಾನು ಅವತ್ತು ಹೇಳೋದಷ್ಟೇ, ಇವಾಗಲೂ ಹೇಳೋದಷ್ಟೇ, ನಾನು ದೇವ್ರು ಬಿಟ್ಟು ಬೇರೆ ಯಾರನ್ನೂ ನಂಬೋದೇ ಇಲ್ಲ. ಮನುಷ್ಯರನ್ನಂತೂ ಎಕ್ಸ್ಪೆಷಲಿ ನಾನು ನಂಬಕ್ಕೆ ಹೋಗೋದಿಲ್ಲ. ಮುಂದೆ ಒಂಥರ ಹಿಂದೆ ಒಂಥರ ಮಾತಾಡ್ತಾರೆ. ಅದಕ್ಕೆ ನನಗೆ ಇಷ್ಟನೇ ಆಗಲ್ಲ ಮನುಷ್ಯರು. ಅದಾದಮೇಲೆ ಸರಿ ನಮ್ಮಪ್ಪ ಹೊರಡ್ತೀನಿ ಅಂತ ಅಂದ್ಬಿಟ್ಟು ಹೊರಡ್ತಾಯಿದ್ರು. ನಾನು ಹಾಗೆ ಹೋಗಬೇಡ, ಈ ಸಂಜೆ ತನಕ ಇದ್ದು ಹೋಗು, ಇಲ್ಲ ನಾಳೆ ಹೋಗು ಅಂತ ಬಿಡು ಅಂತ ಹೇಳ್ತಾ ಇದ್ದೆ. ಇಲ್ಲ, ನಾನು ಹೊರಡ್ತೀನಿ ಅಂತ ಹೇಳ್ತಾಯಿದ್ರು ನಮ್ಮಪ್ಪ. ಆಮೇಲೆ ಸರಿ ನಾನು ಹಾಗೆ ಕಳಿಸ್ಬೇಡ, ಸ್ವಲ್ಪ ದುಡ್ಡು ಕೊಟ್ಟು ಕಳಿಸು, ಹಾಗೆ ಕಳಿಸ್ಬೇಡ ಅಂತ ನನ್ನ ಮನೆಯವ್ರಿಗೆ ಹೇಳ್ತಾ ಇದ್ದೆ. ನಮ್ಮ ಮನೆಯವ್ರು ಕ್ಯಾಶ್ ಇಲ್ಲ, ಅಲ್ಲಿ ಕ್ಯಾಶ್ ಇಸ್ಕೊಬಂದು ಕಳಿಸ್ತೀನಿ ಇರು ಅಂತ ಹೇಳ್ತಾಯಿದ್ರು. ಹಾಗೆ ಹಿಂಗೆ ಕಳಿಸೋದಲ್ವಾ, ಅವ್ರು ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಮೇಲೆ ನಾವು ಹಾಗೆ ಕಳಿಸಿದ್ರೆ ನಮಗೂ ಮರ್ಯಾದೆ ಕಡಿಮೆ. ಅದಕ್ಕೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸು ಅಂತ ಅಂದ್ಬಿಟ್ಟು ನಾನು ಹಾಗೆ ಹೇಳ್ತಾ ಇದ್ದೆ. ಈ ಬೆಂಗಳೂರಂಥ ಸಿಟಿಲಿ ಒಂದು ಜಾಗ ತೊಗೊಂಡ್ರೆ ಅದಕ್ಕೆ ಎಷ್ಟು ಸೇಫ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳೋದು ನಮಗೆ ಒಳ್ಳೇದಲ್ವಾ. ನಾಳೆ ದಿನ ಹೇಗೋ ಏನೋ, ಈ ಐಡಿಯಾ ನನಗಿರಲಿಲ್ಲ. ನನ್ನ ತಮ್ಮ ಇಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ನಮ್ಮಪ್ಪ ನನ್ನ ತಮ್ಮ ಬಂದು ಇಬ್ಬರು ಮಾಡಿಕೊಟ್ರು. ಮತ್ತು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಎ ರಿಲೇಷನ್ಶಿಪ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಫಿಶ್ ಆ್ಯಂಡ್ ವಾಟರ್ ಬಟ್ ನಾಟ್ ಲೈಕ್ ಎ ಫಿಶ್ ಆ್ಯಂಡ್ ಫಿಶರ್ ಮ್ಯಾನ್ ಅಂತ. ಅಂದರೆ ನಾವು ನೀರು ಮತ್ತು ಮೀನು ಥರ ಇರಬೇಕು ಹೊರತು ಮೀನುಗಾರನ ಥರ ಇರಬಾರ್ದು ಗಂಡ ಹೆಂಡ್ತಿರು ಅಂತ ಅಂದ್ಬಿಟ್ಟು. ಯಾವಾಗಲೂ ಗಂಡ ಹೆಂಡ್ತಿರು ಒಂದು ಕೈ ಆಗಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.